ನಮಸ್ಕಾರಗಳು. ಈ ದಿನ ಆ್ಯಕ್ಚುಲಿ ನಾನು ಹೇಳಬೇಕೇನೆಂದರೆ, ಇವತ್ತು ನಾನು ನ್ಯೂ ಇಯರ್ ಸೆಲಿಬ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮೊಂದಿಗೆ ಕಿಚ್ಚ ಸುದೀಪ್ ಅವರಿದ್ದಾರೆ. ಎಂಥ ಐಕಾನಿಕ್ ಆ್ಯಕ್ಟರು, ಎಂಥ ಮ್ಯೂಸಿಕ್ ಮೂವಿ ಮ್ಯಾಜಿಷಿಯನ್, ಆ್ಯಂಡ್ ದೆನ್ ಆಲ್ಸೋ ಹಿ ಈಸ್ ಸಚ್ ಎ ಸೂಪರ್ ಸ್ಟಾರ್ ಆಫ್ ಎಂಟೈರ್ ಇಂಡಿಯಾ. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ. ಮತ್ತು ಇಲ್ಲಿ ಸಂಗೀತ ನಿರ್ದೇಶಕರಾದಂಥ ಆರ್ಯನ್ ಸರ್ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸಿದ್ದಾರೆ. ಆ ಸಂಗೀತವನ್ನು ನಮ್ಮ ಬಾಮ ಹರೀಶ್ ಅವ್ರದ್ದು ಹೊಸದಾಗಿ ಸ್ಥಾಪನೆ ಆಗಿರೋಂಥ ಬಾಮ ಹರೀಶ್ ಆಡಿಯೋಸಲ್ಲಿ ರಿಲೀಸ್ ಆಗ್ತಿರೋದು, ಮತ್ತು ನಮ್ಮ ಲಕ್ಕಿ ಹ್ಯಾಂಡ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಇನಾಗ್ರೇಷನ್ ಮಾಡ್ತಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಮತ್ತು ತಾಯವ ಒಂದು ವಿಶೇಷವಾದ ಚಿತ್ರ ನನಗೆ. ಯಾಕೆ ಅಂತಂದರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ, ಆದರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದರೆ ಇಟ್ಸ್ ಆಡ್ ಅನಿಸುತ್ತೆ. ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ಸನ್ನು ನಾವು ಟಾರ್ಗೆಟ್ ಮಾಡ್ತಿಲ್ಲ. ಬಟ್ ವಾಟ್ ಇಸ್ ದಟ್ ವಿ ಆರ್ ಟಾರ್ಗೆಟಿಂಗ್? ಏನು ಟಾರ್ಗೆಟ್ ಮಾಡ್ತಾ ಇದ್ದೀವಿ? ಸುದೀಪ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಆಜು ರಿಲೀಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಚಪ್ಪಾಳೆ ನಿರಂತರವಾಗಿರಬೇಕು. ನೀವೆಲ್ಲರೂ ಮೊಬೈಲ್ ರೆಕಾರ್ಡ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಮೋಕ್ಷಣ ನೀನು ಡೌನ್ ಮಾಡೋಣ ಸ್ವಲ್ಪ. ಮೋಕ್ಷಣ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. 1997 ಐ ಥಿಂಕ್, ಅವಾಗಷ್ಟು ನಾನು ಜಸ್ಟ್ ಔಟ್ ಆಫ್ ಎಂಜಿನಿಯರಿಂಗ್ ಐ ಗೆಸ್. ಅವಾಗ ರಿಲೀಸ್ ಆದಂಥ ಒಂದು ಸಿನಿಮಾ ಅಬ್ಬಾಯಿ ನಾಡು ಅವರ ಬ್ಯಾನರಲ್ಲಿ ಈಗ ಬಾಮ ಹರೀಶ್ ನಿಮ್ಮ ಎಂಟೈರ್ ತಂಡದ ಮೂಲಕ ಬರ್ತಾ ಇದೆ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಬಟ್ ಬಾಮ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದ್ದೀರಿ, ಈ ಕಾರಣ ಗೊತ್ತಾಗಿಲ್ಲ. ಮೈಕ್ ಕೊಡಿ ಸರ್. ಇನ್ನು ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಅಂದರೆ ಒಳ್ಳೊಳ್ಳೆ ರೇಟ್ ಕೊಡ್ತು ಅಂತೀರಾ? ತಮ್ಮ ಆಶೀರ್ವಾದ ಖಂಡಿತ ನಿಮ್ ದುಡ್ಡು. ಸೊ ಈಗ ಬಾಮಾರಿಶಿ ಸ್ಟೇಜ್ ಮೇಲೆ ಕಮಿಟ್ ಆಗ್ತಾ ಇದಾರೆ, ಎಲ್ಲ ನಿರ್ಮಾಪಕರದು ಒಳ್ಳೊಳ್ಳೆ ರೇಟ್ ಕೊಟ್ಟು ತಗೊಂತಾರಂತ ಅಥವಾ ಫ್ರೀ ಕೊಡ್ಬೇಕಾ ಸರ್? ಅಲ್ಲ, ಅದು ನೋಡ್ಕೊಂಡು ತೆಗಿತೀನಿ. ಏನ್ ನೋಡ್ಕೊಂಡು? ಆಡಿಯೋ ನೋಡ್ಕೊಂಡು, ಮ್ಯೂಸಿಕ್ ನೋಡ್ಕೊಂಡು ಮಾಡೋಣ ಅಂತ. ಈಗ ಇಲ್ಲಿ ಒಳ್ಳೊಳ್ಳೆ ಆನಂದ್ ಆಡಿಯೋ ಅಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ತಾವು ಓಪನ್ ಮಾಡಿದ್ರಿ ಅಂತ ಏನೋ ಒಂದು ಕಾರಣ ಇರ್ಬೇಕಲ್ಲ? ಇಲ್ಲ, ಕಾರಣ ಸುಮಾರು ಜನ ಪ್ರೊಡ್ಯೂಸರ್ಸ್ ಪ್ಲಾಟ್ಫಾರ್ಮ್ ಇಲ್ಲ ಸರ್. ಹಾಗಾಗಿ ತಗೊಳ್ತಿರೋಂಥ ಪಿಕ್ಚರ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡೋಣ ಅಂತೇಳಿ ನಾನು. ಅಂದ್ರೆ ಅವರು ಒಂದ್ಸತಿ ಎಲ್ಲಾ ಕಡೆ ಹೋಗಿ ಬನ್ನಿ, ತಗೊಂಡಿಲ್ಲ ಅಂದ್ರೆ ನಾನು ತಗೋತೀನಿ ಅಂತ ಹಂಗಿರ್ಬಾರ್ದು. ಬನ್ನಿ, ನನ್ನ ಹತ್ರ ದುಡ್ಡಿದೆ, ನಾನು ತಗೋತೀನಿ ಅನ್ಬೇಕು ಅಲ್ವೇ? ಖಂಡಿತ. ಇಲ್ಲಿ ಯಾರಾದ್ರೂ ನಿರ್ಮಾಪಕರಿದ್ರೆ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದರೆ ಹೋಗಿ ಬಾಮರೀಶ್ವರ್ ಕೊಡ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡೆಸ್ಕೊಡ್ಬೇಕು ಅಂತಂದರೆ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ. ಊರು ಬಿಟ್ಟು ಊರು ಬರಬೇಕು ಪ್ರತಿ ಸಲ. ಈ ಸಮ್ಟೈಮ್ಸ್ ಹೇಳ್ತೀವಲ್ಲ, ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನಿಸುತ್ತೆ ಎಷ್ಟೋ ವರ್ಷಗಳ ಹಿಂದೆ. ಮಾಡಿಲ್ಲ ಅಂದಾಗ ನೋಡಿ, ಮದೆ ಕರೀತಾ ಇರ್ತಾರೆ. ಎಲ್ಲ GT ಮಾಲ್ ಬಿಟ್ಟರೆ ಪಕ್ಕ ಮಾಲ್ಗಳೇ ಇಲ್ವಾ? ಅಲ್ಲಿ ಬನ್ನಿ ಹತ್ರದಲ್ಲಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ, ತಾಯಿಯ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾಸ್ ಸೀಯಿಂಗ್ ಆನ್ ಸ್ಟೇಜ್. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ವೆರ್ ಆರ್ ಯು ಸರ್? ಸೊ ಥ್ಯಾಂಕ್ ಯು ಸರ್. ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಚರ್. ಅದರ ಅವಶ್ಯಕತೆ ಇಲ್ಲ, ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಜೆಸ್ಚರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ವಿಶ್ ಯುವರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಏನಕ್ಕಲ್ಲ ಅಂದ್ರೂ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ, ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಡಿಸರ್ವ್ ಅದು ಸಿಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಆಲ್. ಆ್ಯಂಡ್ ಬಾಮ ಹರೀಶ್ ಆಡಿ ಅದು ಏನು ಇಷ್ಟೊತ್ತು ತಮಾಷೆ ಮಾಡೋದು, ಅದು ಬೇರೆ ವಿಚಾರ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಕನ್ನಡ ನಿರ್ಮಾಣ ಆಗ್ತಾ ಇರೋದು ಎಷ್ಟೋ ಸಿನಿಮಾಗಳಿಗೆ ನಿಮ್ಮದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಲಿ. ರೈಟ್. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಅ ಸ್ಪೆಷಲ್ ಗಿಫ್ಟ್ ಫ್ರಮ್ ಆರ್ಟ್ ಲೋಕಿ ಅವರಿಂದ. ಶಾನ್ವಿ ಅವರು ಹಾಗೂ ಸುದೀಪ್ ಸರ್ ಅವ್ರದ್ದು ಅಮೇಝಿಂಗ್. ರಿಲೀಸ್ ಆದಂತಹ ಹಾಡನ್ನು ಪ್ಲೇ ಮಾಡಲಾಗುತ್ತೆ. ಇದು ಪೂರ್ತಿ ಪ್ರಮಾಣದ ಹಳ್ಳಿ ಸಂಸ್ಕೃತಿಯಲ್ಲಿ ನಡೆದಂಥ ಒಂದು ಚಿತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ.
ತುಂಬ ಸಂತೋಷ ಆಯ್ತು ನಮಗೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬಹುಶಃ ಒಂದು ತಿಂಗಳಿರ್ಬೋದು ಮೋಸ್ಟ್ಲಿ. ಬಾಮ ಹರೀಶ್ ಅವರು ಒಂದ್ಸಲ ಫೋನ್ ಮಾಡಿ ಈ ಥರ ಒಂದು ಸಾಹಿತ್ಯ ಪರವಾಗಿ ಒಂದು ಸಿನಿಮಾ ಒಂದು ರಚಿಸ್ತಾ ಇದ್ದೀವಿ, ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದರು. ಅಣ್ಣ ಇದು ಎಷ್ಟು ಸಾಂಗ್ಸ್ ಇದೆ ಇದರಲ್ಲಿ ಅಂತ ಕೇಳಿದೆ. ಸೊ ನಿಮಗೆ ಕಳಿಸ್ಕೊಡ್ತೀನಿ, ಒಂದ್ಸಲ ನೋಡಿ ಅದನ್ನು ಕೇಳಿ ಆಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು. ಒಂದು ಜಿಪ್ ಫೈಲ್ ಕಳಿಸಿ ಇದನ್ನು ಕೇಳಿದಾಗ ಆಗ ಅನ್ನಿಸ್ತು, ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಈಗಿನ ಜನ್ರೇಷನಲ್ಲಿ ಈ ಥರ ಒಂದು ಸಾಹಿತ್ಯನ ಮುಂತರೋದು ಭಾಳ ರೇರ್ ಅಂತ ಅನಿಸುತ್ತೆ. ಭಾಮಾ ಹರೀಶ್ ಸರ್, ಅದೇ ರೀತಿಯಾಗಿ ಪದ್ಮಾವತಿ ಚಂದ್ರಶೇಖರ್ ಅವರು ಮತ್ತು ಗೀತಾ ಪ್ರಿಯಾ ಅವರು ಒಂದು ಹೂಗುಚ್ಛ ನೀಡೋದ್ರ ಮೂಲಕ ಗೌರವಿಸ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ ಇವತ್ತು. ಫಸ್ಟ್ ಟೈಮ್ ವೆನ್ ಐ ಕೇಮ್ ಟು ನೋ ಶಿ ಈಸ್ ಆ್ಯಕ್ಟಿಂಗ್, ಇಟ್ ವಾಸ್ ರಿಯಲಿ ಶಾಕ್ ಟು ಮೀ, ತುಂಬ ನನಗೆ. ಬಟ್ ಆಫ್ಟರ್ ಸೀಯಿಂಗ್ ಟುಡೇ ಪರ್ಫಾರ್ಮೆನ್ಸ್, ರಿಯಲ್ ವೆರಿ ಸೆನ್ಸಿಟಿವ್ ಇಶ್ಯೂ ಶಿ ಹ್ಯಾಸ್ ಟೇಕನ್ ಅಪ್. ಆ್ಯಕ್ಚುಲಿ ಈ ಒಂದು ಆಡಿಯೋ ಕಂಪ್ನಿ ಆಗಲಿಕ್ಕೆ ಮುಖ್ಯ ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು. ಬಟ್ ಎಷ್ಟೋ ನಿರ್ಮಾಪಕರು ಭಾಳ ಶೋಷಿತರು, ಅಂದರೆ ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂಥ ಆಡಿಯೋಗಳು ಇನ್ನೂ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಬಟ್ ಅವೆಲ್ಲ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು. ಬಟ್ ಇದು ಮುಖ್ಯ ಕಾರಣ ಈ ಬಾಮ ಹರೀಶ್ ಆಡಿಯೋ ಆಗಬೇಕಂತೇಳಿದ್ರೆ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.